ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶವನ್ನ ಬಿಡುಗಡೆ ಮಾಡಿದ್ರೆ, ಅಂದ್ರೆ ಒಂದು ಅಧಿಸೂಚನೆ ಬಿಡುಗಡೆ ಆಗಿರುವಂತದ್ದು. ಇದು ಯಾರಿಗೆ ಸಂಬಂಧಪಟ್ಟಿದ್ದು, ಏನ್ ಕತೆ, ಯಾರ ನೇಮಕಾತಿಯಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಚೇಂಜಸ್ ಮಾಡಿದ್ದಾರೆ, ಅದನ್ನ ಸೇರ್ಪಡೆ ಆದೇಶ ಅಂತ ಹೇಳಿ ಅಧಿಸೂಚನೆಯ ರೂಪದಲ್ಲಿ ನಿನ್ನೆ 9ನೇ ತಾರೀಕು ಇಲಾಖೆಯಿಂದ ಬಿಡುಗಡೆ ಮಾಡಿದ್ರು. ಎಲ್ಲವನ್ನ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಇದು. ಸೊ ಒಂದು 3 ರಿಂದ 4 ನಿಮಿಷ ಆಗುತ್ತೆ, ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು. ನೋಡಿ, ಇಲ್ಲಿ ಫಸ್ಟಿಗೆ ಮೆನ್ಷನ್ ಮಾಡಿದ್ದಾರೆ, ರಾಜ್ಯದ ಸಿಆರ್ಪಿ, ಬಿಆರ್ಪಿ ಮತ್ತೆ ಇಸಿಒ ಹುದ್ದೆಗೆ ನೇಮಕಾತಿಯಲ್ಲಿ ಮಹತ್ವದ ಬದಲಾವಣೆ ಅಂತ. ನೋಡಿ, 3 ಪೋಸ್ಟ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಈಗ ಇವು ನೇಮಕಾತಿ ಮಾಡಬೇಕಾದ್ರೆ ಸಿಆರ್ಪಿ ಆಗಿರ್ಬೋದು, ಬಿಆರ್ಪಿ ಆಗಿರ್ಬೋದು, ಇಸಿಒ ಆಗಿರ್ಬೋದು, ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೆಲವೊಂದಷ್ಟು ಚೇಂಜಸ್ ನ ಮಾಡಿದ್ದಾರೆ, ಅಥವಾ ಯಾವ್ಯಾವ ಅಂಶಗಳನ್ನ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೀಜರ್ಸ್ ಅಲ್ಲಿ ಅದನ್ನ ಆಡ್ ಅಪ್ ಮಾಡಿದ್ದಾರೆ ಅಂತ ನೀಟಾಗಿ ಹೇಳ್ಬಿಡ್ತೀನಿ ನಿಮ್ಗೆ. ಈಗ ಸಿಆರ್ಪಿ, ಬಿಆರ್ಪಿ, ಇಸಿಒ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಕೆಲವು ಅಂಶಗಳನ್ನು ಸೇರ್ಪಡೆಗೊಳಿಸಿ ಆದೇಶವನ್ನ ಮಾಡಲಾಗಿದೆ ಅಂತ. ಈ ಮೂಲಕ ಸಿಆರ್ಪಿ, ಬಿಆರ್ಪಿ ಮತ್ತೆ ಇಸಿಒ ಹುದ್ದೆಗೆ ನೇಮಕಾತಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದೆ. ಸೊ ಏನ್ ಮಹತ್ವದ ಬದಲಾವಣೆಯಲ್ಲಿ ಮಾಡಿದ್ದಾರೆ ಅಂತ ಅದನ್ನ ಈಗ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನಾನು. ನೋಡಿ, ಈ ಕುರಿತಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಸೇರ್ಪಡೆ ಆದೇಶನ ಹೊರಡಿಸಿದ್ದಾರೆ. ಸೊ ಆದೇಶದಲ್ಲಿ ಏನಿದೆ ಅದನ್ನ ಇಲ್ಲಿ ಓದ್ಬಿಡ್ತೀನಿ ನಾನು. ಅಲ್ಲಿ 3 ಪಾಯಿಂಟ್ ನ ಹೇಳಿದ್ದಾರೆ, ಇವರ ನೇಮಕಾತಿಯಲ್ಲಿ ಯಾವ್ಯಾವ ಪಾಯಿಂಟ್ಸ್ ಅನ್ನ ಇಲ್ಲಿ ಚೇಂಜಸ್ ಮಾಡಿದ್ದಾರೆ ಅಥವಾ ಯಾವ್ಯಾವ ಪಾಯಿಂಟ್ಸ್ ಅನ್ನ ಅಡಾಪ್ಟ್ ಮಾಡಿದ್ದಾರೆ ಅಂತ. ಸೊ ಮೊದಲನೇದಾಗಿ ಅದರಲ್ಲಿ ನಿರ್ದಿಷ್ಟಪಡಿಸಿದ ಖಾಲಿ ಹುದ್ದೆಗಳು ಯಾವುದು, ಫಾರ್ ಎಕ್ಸಾಂಪಲ್ ಈಗ ಸಿಆರ್ಪಿ ಆಗಿರ್ಬೋದು, ಬಿಆರ್ಪಿ ಆಗಿರ್ಬೋದು, ಇಸಿಒ ಆಗಿರ್ಬೋದು, ಈ ನಿರ್ದಿಷ್ಟಪಡಿಸಿದಂತ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕಕ್ಕೆ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೋ ಆ ಡೇಟ್ಗೆ ಅವ್ರ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಕನಿಷ್ಠ 10 ವರ್ಷಗಳ ಸೇವೆಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು. 10 years ಆಫ್ ಎಕ್ಸ್ಪೀರಿಯನ್ಸ್ ಅವ್ರು ಕಂಪ್ಲೀಟ್ ಮಾಡಿರಬೇಕು. ಈ ಮೇಲ್ಕಂಡ 3 ಹುದ್ದೆಗಳಿಗೆ ಅವರು ನೇಮಕ ಆಗ್ಬೇಕು ಅಂದ್ರೆ ಅಪ್ಲಿಕೇಶನ್ ಆಗ್ತಾರಲ್ಲ ಆ ಒಂದು ಡೇಟ್ಗೆ ಸುಮಾರು 10 years ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿರಬೇಕು. ಇನ್ನು ರಿಟರ್ನ್ ಎಕ್ಸಾಮ್ ಬರುತ್ತೆ ಈಗ ಮತ್ತೊಂದು. ಸೊ ಅದೇ ನೇಮಕಾತಿಗೆ ಅಲ್ಲೇನ್ ಹೇಳಿದ್ರೆ, ರಿಟರ್ನ್ ಎಕ್ಸಾಮ್ ಅಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ 40 ಅಂಕಗಳನ್ನ ಸ್ಕೋರ್ ಮಾಡಬೇಕು. ಪೇಪರ್ 1 ಮತ್ತೆ ಪೇಪರ್ 2 ನಲ್ಲಿ ಸೊ ಮಿನಿಮಮ್ 40 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗುತ್ತೆ ಪ್ರತಿ ಪತ್ರಿಕೆಯಲ್ಲೂ. ಇದಾದ್ಮೇಲೆ ಮತ್ತೊಂದು ಕಂಡೀಷನ್ ಇದೆ ಇಲ್ಲಿ, ಏನದು, ಪತ್ರಿಕೆ 1 ಮತ್ತು ಪತ್ರಿಕೆ 2 ಈ 2 ಪತ್ರಿಕೆಗಳಿಂದ ಪೇಪರ್ 1 ಮತ್ತೆ ಪೇಪರ್ 2 ಇವೆರಡೂ ಪೇಪರ್ಸ್ ಇಂದ ಅವರು ಸರಾಸರಿ ಶೇಕಡ 50 ಅಂಕವನ್ನು ಪಡೆಯುವುದು ಕಡ್ಡಾಯವಾಗಿರ್ತದೆ. ಇನ್ನು ಕೊನೆಯ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಪ್ರಾಥಮಿಕ ವಿಭಾಗದ ಅಂದ್ರೆ ಪ್ರೈಮರಿ ಡಿವಿಷನ್ ಅಲ್ಲಿ ಯಾರು ಬರ್ತಾರೆ ನೋಡಿ, ಇಸಿಒ ಅಂತ ನಾವೇಳಿ ಹೇಳ್ತೀವಿ, ದಟ್ ಈಸ್ ಶಿಕ್ಷಣ ಸಂಯೋಜಕರ ಹುದ್ದೆಗೆ ಗರಿಷ್ಠ 57 ವರ್ಷಗಳ ವಯೋಮಿತಿ ಮೀರಬಾರದು ಅಂತ ಇದೆ ಈಗ. ಸೊ 57 years ಕ್ರಾಸ್ ಆಗಿದ್ರೆ ಅವ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಅವ್ರು. ಹಾಗಾಗಿ 57 ಆಗಿರೋ ತೊಂದರೆ ಇಲ್ಲ, ಅದಕ್ಕಿಂತ ಕ್ರಾಸ್ ಆಗಿರ್ಬೋದು ಅಂತ ಹೇಳ್ತಾ ಇದಾರೆ. ಅಲ್ಲಿ ವಯೋಮಿತಿಯನ್ನ ಮೀರಬಾರದು. ಹಾಗೇನೆ ಅದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಕನಿಷ್ಠ ಸೇವಾವಧಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ನೋಡಿ, ಇನ್ನೊಂದ್ಸಲ ಓದ್ಬಿಡ್ತೀನಿ, ಅದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಕನಿಷ್ಠ ಸೇವಾವಧಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಸೇರ್ಪಡೆ ಆದೇಶ. ನೋಡಿ, ಇಲ್ಲಿದೆ, ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಹೇಳಿದರೆ. ಈಗ ಏನ್ ಓದ್ದೆ, ಸೊ ಲಾಸ್ಟ್ ಒಂದು 3 minutes ಇಂದ ಎಲ್ಲವೂ ಇಲ್ಲಿದೆ ಇಲ್ಲಿ. ಸೊ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3. ಸೊ ಸಿಆರ್ಪಿ, ಬಿಆರ್ಪಿ ಮತ್ತು ಇಸಿಒ ಹುದ್ದೆಗಳ ನೇಮಕಾತಿನ ಭರ್ತಿ ಮಾಡ್ಲಿಕ್ಕೆ ಈ 3 ಅಂಶಗಳನ್ನ ಇಲ್ಲಿ ಬದಲಾವಣೆ ಮಾಡಿದ್ದಾರೆ ಅಥವಾ ಚೇಂಜಸ್ ಮಾಡಿ ಅದನ್ನ ಆಡ್ ಅಪ್ ಮಾಡಿದ್ದಾರೆ ಅಂತ. ಸೊ ಇದಿಷ್ಟು ಬಹಳ ಪ್ರಮುಖವಾದಂತ ಒಂದು ಮಾಹಿತಿ ಅಂತ ಅನಿಸ್ತು. ಹಾಗಾಗಿ ಸೊ ನಾನು ನಿಮ್ಗೆ ಕ್ವಿಕ್ ಆಗಿ ಹೇಳಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.